ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತೆಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದ್ದಕ್ಕೆ ತಾನೇ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಹೇಗೆ ನೋಡ್ತೀರಿ ಸರ್ ಈಗ ಸದ್ಯಕ್ಕೆ? ನಾವು ಫ್ರೀಡಮ್ ಫೈರಮ್ನಲ್ಲಿ ಅಡ್ಡ ಮತದಾನದ ಬಗ್ಗೆ ಇವರು ನಮ್ಮ ಸದಾನಂದ ಗೌಡರು ಹೇಳಿಕೆ ಕೊಟ್ಟಾಗ ನಾನು ಮುಂಚೆನೇ ಅವ್ರಿಗೆ ಏನಪ್ಪ ಅಂತಾರಪ್ಪ ಸೂಚನೆ ಕೊಟ್ಟೆ. ಇವರಿಗೆ ಆರ್ ಅಶೋಕ್ಗೆ ಮತ್ತು ಏನಪ್ಪ ಅಂತಾರೆ ಇವರಿಗೆ ವಿಜೇಂದ್ರ ಅವರಿಗೆ ಅವರು ಇದು ಫೋನ್ ರಿಸೀವ್ ಆಗಲಿಲ್ಲ, ಅವರ ಕಾರ್ಯದರ್ಶಿಗಳಿಗೆ ಅವರ ಸಹಾಯಕರಿಗೆ ಕೊಟ್ಟೆ ನಾನು ಇನ್ಫಾರ್ಮೇಷನ್ನು ಅಂತ ಹೇಳಿದರು ಅವರು. ಅದು ಬಹಿರಂಗ ಪಡಿಸಿದ ಮೇಲೆ ಅವಾಗ ನಾವು ಚರ್ಚೆ ಮಾಡಿದ್ವಿ. ಹೌದು, ಇದನ್ನು ಏನಪ್ಪ ಅಂದ್ರೆ ಬಹಿರಂಗ ಪಡಿಸಿ ಅವರಿಬ್ಬರನ್ನ ಏನಪ್ಪ ಅಂದ್ರೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನಪ್ಪ ಅಂದ್ರೆ ಸದಾನಂದ ಗೌಡರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಒಂದು ಏನೋ ಆ ಸದಾನಂದ ಗೌಡರ ಹಿಂದೆ ಒಳಗೆ ಏನೋ ಒಂದು ಬಣ ಇದೆ, ಗುಂಪು ಇದೆ. ಅದು ಅವರ ಮೂಲಕ ಏನಪ್ಪ ಅಂತಾರಪ್ಪ ಅಂದ್ರೆ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಹೌದಾ? ಹೌದು. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು BJP ಒಳಗಡೆ ಇರ್ತಕ್ಕಂಥ ಬಣ ರಾಜಕೀಯ ಒಂದು, ಆಮೇಲೆ ಹಲವಾರು ಹಿತಾಸಕ್ತಿಗಳು ಸ್ವಾರ್ಥಗಳು ಯಾವ ರೀತಿ ಮನೆ ಮಾಡಿದಾವೆ ಅಲ್ಲಿ ಅಂತಕ್ಕಂಥದ್ದು ಒಂದು. ಆಗ ನೋಡಿದರೆ ಏನಂತ ಹೇಳಿದ್ರೆ ಸದಾನಂದ ಗೌಡರಿಗೆ ಯಡಿಯೂರಪ್ಪ ಅವರು ಏನಪ್ಪ ಅಂದ್ರೆ ಕೆಳಗಿಳಿಯಬೇಕಾದ ಪರಿಸ್ಥಿತಿ ಬಂದಾಗ ಯಾರನ್ನ ನೀವು ಏನಪ್ಪ ಅಂತಾರೆ ಹೆಸರಿಸ್ತೀರಿ ಅಂತ ಹೇಳಿದಾಗ ಏನಪ್ಪ ಅಂದ್ರೆ ಇವ್ರನ್ನ ಅನಿವಾರ್ಯವಾಗಿ ಇವ್ರನ್ನ ಹೆಸರು ಹೇಳಿದ್ರು ಅವರು. ಹೌದು. ಆದರೆ ಇದೇ ಸದಾನಂದ ಗೌಡರು ಏನಪ್ಪ ಅಂತಾರಪ್ಪ ಅಂದ್ರೆ ಯಡಿಯೂರಪ್ಪ ಅವರಿಗೆ ನಿಷ್ಠರಾಗಿ ಉಳಿಲಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂತಾರೆ ರಾಜಕೀಯದಲ್ಲಿ ಇದೆ, ಚರ್ಚೆ ಆಗ್ತದೆ. ಯಾಕಂದರೆ ಇವರು ವಿರುದ್ಧನೇ ಫಸ್ಟ್ ಮುಖ್ಯಮಂತ್ರಿ ಆಗಿ ಸ್ವಲ್ಪ ದಿವಸಕ್ಕೆ ಏನಪ್ಪ ಅಂದರೆ ಇದ್ರದ್ದು ಅರ್ಕಾವತಿ ಅವು ಇವು ಏನಪ್ಪ ಅಂತಾರಪ್ಪ ಅಂದ್ರೆ ಹೈಕಮಾಂಡಿಗೆ ಏನಪ್ಪ ಅಂದ್ರೆ ಕಂಪ್ಲೇಂಟ್ ಕೊಟ್ಟರು ಅಂತಕ್ಕಂಥದ್ದನ್ನು ಸಹಿತ ಚರ್ಚೆ ಆಗ್ತಾಯಿತ್ತು, ಆರೋಪಗಳಿದ್ದಾವೆ ಅಷ್ಟೇ. ಹಾಗೆ ಇವರು ಏನಂತ ಹೇಳಿದ್ರೆ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ಗೌಡರು ಅದು ಇದು ಅಂತೇಳಿ ಜಾತಿಯ ವಿಷಯ, ಅದು ಅದನ್ನು ಬಿಟ್ಬಿಡೋಣ ಅದನ್ನ. ಹೌದ್ರಾ? ಇವ್ರು ಗೌಡ್ರು ಹೌದು ಅಲ್ವೋ, ಅವ್ರು ಗೌಡ್ರು ಹೌದು ಅಲ್ವೋ, ಅದು ಬೇಡ. ಇಲ್ಲಿ ಇವರು ಮುತ್ತಪ್ಪ ರೈ ಜೊತೆಗಿದ್ರು ಅಂತಕ್ಕಂಥದ್ದು ಏನಿದೆಲ್ಲ, ಅವಾಗ ಏನಂತಾರಪ್ಪ ಅಂದ್ರೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗಲೇ ಮುತ್ತಪ್ಪ ರೈ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದನ್ನು ಸಮರ್ಥಿಸಿಕೊಂಡಿದ್ದರು ಅವರು. ತಾವೇ ಸ್ವತಃ ಸಮರ್ಥಿಸಿಕೊಂಡ್ರು. ಏನಂತ ಹೇಳಿದಾರಪ್ಪ ಅಂದರೆ ಈಗ ಅವರು ಕ್ರಿಮಿನಲ್ ಚಟುವಟಿಕೆಗಳನ್ನೆಲ್ಲ ಬಿಟ್ಟುಕೊಟ್ಟು ಸಮಾಜಮುಖಿಯಾಗಿದ್ದಾರೆ, ಕನ್ನಡ ಪರವಾಗಿದ್ದಾರೆ, ಜಯ ಕರ್ನಾಟಕ ಏನಪ್ಪ ಕಟ್ತಾ ಇದ್ದಾರೆ ಹಾಗೆ ಅಂತೇಳಿ ಅವ್ರು ಏನಪ್ಪ ಅಂದ್ರೆ ಸಮರ್ಥನೆ ಮಾಡ್ಕೊಂಡಿದ್ದಿದೆ. ಅದಕ್ಕೆ ಏನಪ್ಪ ಅಂದ್ರೆ ಅವ್ರು ನಿರಾಕರಿಸಿಲ್ಲ ಮುತ್ತಪ್ಪ ರೈ ಜೊತೆಗೆ ಇರತಕ್ಕಂಥ ಸಂಬಂಧವನ್ನು. ಹೌದು. ಹಾಗಾಗಿ ಅಲ್ಲಿ ಅವರು ಏನಪ್ಪ ಅಂದ್ರೆ ಆರೋಪ ಮಾಡ್ತಾ ಇದ್ದಾರೆ, ಅದರೊಳಗಡೆ ಏನಪ್ಪ ಅಂದ್ರೆ ಅವ್ರು ಏನೋ ಲೂಟಿ ಮಾಡ್ತಾ ಇದ್ರು, ಅದೆಲ್ಲ ನಮಗೆ ಅದು ಸಂಬಂಧಪಟ್ಟಿದ್ದಲ್ಲ. ಆದರೆ ಮುತ್ತಪ್ಪ ರೈ ಜೊತೆಗೆ ಏನಪ್ಪ ಅಂದ್ರೆ ಅವರು ಒಳ್ಳೆಯ ಸಂಬಂಧ ಇತ್ತು ಅಂತಕ್ಕಂಥದ್ದು ಅವರೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಆಮೇಲೆ ಏನಂತಾರಪ್ಪ ಅಂದ್ರೆ ಮೀಟು ಅಂತೇಳಿ ಒಂದು ಬಂತು ಅವ್ರ ಬಗ್ಗೆ ಆರೋಪ ಬಂತು. ಅದು ಮಹಿಳಾ ಮೋರ್ಚಾ ಅದು ಒಬ್ಬರು ಏನಪ್ಪ ಅಂದ್ರೆ ಕೊಟ್ಟಿದ್ರು. ಅದು ಏನಪ್ಪ ಅಂದ್ರೆ ಆ ಒಂದು ಹಿನ್ನೆಲೆಯಲ್ಲಿನೂ ಕೂಡ ಇವರು ರಿಷಫಲ್ ಆಗಬೇಕಾದಾಗ ಫಸ್ಟ್ ಇವರೇ ಏನಪ್ಪ ಅಂದ್ರೆ ವಾಲಂಟ್ರಿಲಿ ರೆಸಿಗ್ನೇಷನ್ ಕೊಡಬೇಕಾದಂಥ ಒಂದು ಪರಿಸ್ಥಿತಿನೂ ಬಂತು. ಹೀಗೆ ಇವತ್ತು ಏನಂತ ಹೇಳಿದಾರಪ್ಪ ಅಂದರೆ ಇವರು ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಂತ ಹೇಳಿದ್ರೆ ಇವತ್ತು ವಿಜೇಂದ್ರ ಅವರು ಏನಂತಂದರೆ ಅಲ್ಲಿ ಇರೋದು ಇವರಿಗೆ ಬೇಕಾಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಇವರ ಆಡಿಯೋದಲ್ಲಿ ಇವ್ರು ಮಾತಾಡಿದ್ದು ಹೌದೋ ಅಲ್ಲ ಅಂತಕ್ಕಂಥದ್ದು ಅದು ತನಿಖೆಗೆ ಬಿಟ್ಟಿರ್ತಕ್ಕಂಥ ವಿಷಯ. ಆದರೆ ವಿಜೇಂದ್ರ ಅವರು ಮುಂದುವರಿಬೇಕಾ ಬೇಡವಾ ಅಂತೇಳಿ ಕೇಳಿದಾರಪ್ಪ ಅಂದ್ರೆ ಇವ್ರ ಮನಸ್ಸಿನ ಒಳಗಡೆ ಏನಪ್ಪ ಅಂದ್ರೆ ಮುಂದುವರಿಬಾರ್ದು ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಹಾಗೇನೆ ಆರ್ ಅಶೋಕ್ ಅವರು ಮುಂದುವರಿಬಾರ್ದಕ್ಕಂಥದ್ದು ಇದೆ ಇವ್ರ ಹತ್ರ, ಇವರ ಮನಸ್ಸಿನಲ್ಲಿ ಇದೆ ಅಂತ ಹೇಳಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರನ್ನು ಏನಪ್ಪ ಅಂತಾರೆ ಗುರಿ ಮಾಡಿ ಏನಪ್ಪ ಅಂದ್ರೆ ಫಸ್ಟ್ ಅವರು ಎಲ್ಲ ಪಬ್ಲಿಕ್ಕಿಗೆ ಏನಪ್ಪ ಅಂದ್ರೆ ಡಿಕ್ಲೇರ್ ಮಾಡಿದ್ದು ಅಡ್ಡ ಮತದಾನದ ಬಗ್ಗೆ ನಾನೇ ಕೊಟ್ಟೆ ಅಂತೇಳಿ. ಇವ್ರು ಕೊಡದೇ ಇದ್ರು ಸಹಿತ ಎಲ್ಲರಿಗೂ ಗೊತ್ತಾಗಿ ಹೋಗ್ಬಿಟ್ಟಿತ್ತು. ಹೌದು. ಅದು ಯಾವಾಗ ಆಯ್ತು ಅವಾಗ ಇವರೇ ಏನಪ್ಪ ಅಂದ್ರೆ ಹೇಳಿದ್ರು, ಇನ್ನೂ ಹೆಚ್ಚಾಗಿ ಹೇಳಿದ್ರು ಯಾರು ವಿಜೇಂದ್ರ ಅವರು. ನಮ್ಮ ಕಡೆಯಿಂದ 6-7 ಆಗಿದಾವೆ ಅದು ತಪ್ಪು ಅಂಕಿಗಳನ್ನ. ಆಮೇಲೆ ಅಶೋಕ್ ಅವ್ರನ್ನ ಭೇಟಿ ಆದ್ಮೇಲೆ ಇಲ್ಲ 4 ಅಂತ ಹೇಳಿದ್ರು. ಹೀಗೆ ಅಲ್ಲಿ ಏನಂತಾರೆ ಇವ್ರು ಹೇಳಿದ ಮೇಲೆ ಅದು ಹೊರಗೆ ಬಂತು ಅಂತಕ್ಕಂಥದ್ದೇನಿಲ್ಲ. ಹೌದು. ಇವತ್ತೇನಂತಾರಪ್ಪ ವಿಶ್ವನಾಥ್ ಅವರು
ಯಡಿಯೂರಪ್ಪ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ನಿಷ್ಠರಾಗಿರ್ತಕ್ಕಂಥವ್ರು. ಹಾಗಾಗಿ ಅವ್ರನ್ನ ಏನಪ್ಪ ಅಂದ್ರೆ ಬೆಂಬಲಿಸಿಕೊಂಡು ಮಾತಾಡ್ತಕ್ಕಂಥದ್ದು ಒಂದು ಸರಳ ಇದೆ, ಸಹಜನೂ ಇದೆ. ಹಾಗೆ ಆಮೇಲೆ ಏನಪ್ಪ ಅಂದ್ರೆ ಇವರು ಸಹಿತ ರೇಣುಕಾಚಾರ್ಯರು ಕೂಡ ಏನಪ್ಪ ಅಂದರೆ ವಿಜಯೇಂದ್ರ ಬೆಂಬಲಿಗರು, ಯಡಿಯೂರಪ್ಪ ಒಂದು ಕುಟುಂಬದ ಒಂದು ಏನಪ್ಪ ಅಂದ್ರೆ ಅವರು ನಿಷ್ಠರು. ಹೀಗಾಗಿ ಇವರು ಅವ್ರದ್ದೇ ಒಂದು ಗುಂಪು ಏನಪ್ಪ ಅಂದ್ರೆ ಈ ರೀತಿಯಲ್ಲಿ ಇವರಿಗೆ ಏನಪ್ಪ ಅಂದ್ರೆ ಪ್ರತಿಕ್ರಿಯಿಸ್ತಾ ಇದೆ. ಇದನ್ನು ಹೈಕಮಾಂಡ್ ಯಾವ ರೀತಿಯಲ್ಲಿ ತಗೊಳ್ತದೆ, ಯಾವ ರೀತಿಯಲ್ಲಿ ಅದನ್ನ ಏನಪ್ಪ ಅಂದ್ರೆ ಬಗೆಹರಿಸ್ತದೆ ಅಂತಕ್ಕಂಥದ್ದನ್ನು ಕಾಯ್ದು ನೋಡ್ಬೇಕಷ್ಟೆ. ಇನ್ನು ಮತ್ತೊಂದು ಕಡೆ ಸರ್, ಈ ಒಂದು ಗುಂಪುಗಾರಿಕೆ ಏನಿತ್ತಲ್ಲ ಸರ್, ಈವರೆಗೆ ನಾವು ನೋಡಿದ್ವಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ 2-3 ಗುಂಪುಗಳಾಯಿತು. ಅದಾದ ಮೇಲೂ ಕೂಡ ತುಂಬ ಮೃದು ಧೋರಣೆಯನ್ನು ಹೊಂದುತ್ತಾ ಇದೆಯಾ ಹೈಕಮಾಂಡು, ಅಥವಾ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಶಿಸ್ತಿನ, ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಹೈಕಮಾಂಡು ಕರ್ನಾಟಕದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅಂತ ಸರ್? ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಏನಂತ ಹೇಳಿದ್ರಪ್ಪ ಅಂದ್ರೆ ಸ್ವತಃ ನರೇಂದ್ರ ಮೋದಿ ಅವರೇ ಏನಪ್ಪ ಅಂದರು ಅಪ್ಸೆಟ್ ಆಗಿಬಿಟ್ರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಏನಪ್ಪ ಅಂದ್ರೆ ಅವ್ರನ್ನೆಲ್ಲ ತುಂಬ ಇದನ್ನೆಲ್ಲ ಮಾಡಿಸಿದ್ರು, ಕ್ಯಾಂಪೇನ್ ಮಾಡಿಸಿದ್ರು. ಅವ್ರ ಕ್ಯಾಂಪೇನ್ಗೆ ತಕ್ಕ ರೀತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ರತಿಕ್ರಿಯೆ ಮತದಾರರಿಂದ ಬರಲಿಲ್ಲ. ಮತ್ತೆ ಸರಿಯಾದ ರೀತಿಯಿಂದ ಏನಪ್ಪ ಅಂದ್ರೆ ಪಕ್ಷ ಕೆಲಸ ಮಾಡಲಿಲ್ಲ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ತಲೆಯಲ್ಲಿ ಉಳಿತು. ಅದೇ ರೀತಿ ಅಮಿತ್ ಶಾ ಅವರು ಸಹಿತ ಅವ್ರ ಪ್ರಿಯಾರಿಟಿಗಳು ಬೇರೆ ಬೇರೆ ಆದವು. ಎಲ್ಲಿ ಬಂಗಾಳ ಅಂತ ಇಟ್ಕೊಂಡ್ರು, ಮತ್ತೆ ಬೇರೆ ಬೇರೆ ಅಸ್ಸಾಂ ಅಂತ ಇಟ್ಕೊಂಡ್ರು. ಹೀಗೆ ಅಲ್ಲಿ ಮತ್ತೆ ಉಳಿದ ಕಡೆಗೆ ಅಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥ ಟಾಪ್ ಪ್ರಿಯಾರಿಟಿ ಮೇಲೆ ತೊಗೊಂಡ್ರು. ಈಗ ಏನಪ್ಪ ಅಂದ್ರೆ ಮತ್ತೆ ಅವ್ರು ಏನಂತಾರೆ UP ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಪಂಜಾಬ್ನಲ್ಲಿ ಏನಪ್ಪ ಅಂದ್ರೆ ಭಾಳ ಇದಾಗ್ತಾ ಇದ್ದಾರೆ, ಏನು ಕ್ರಿಯಾಶೀಲರಾಗ್ತಾ ಇದ್ದಾರೆ, ವಿಶೇಷವಾಗಿ ಇವರು ಅಮಿತ್ ಶಾ ಅವರು. ಯಾಕೆ ಅಂತ ಹೇಳಿದ್ರೆ ಪಂಜಾಬ್ನಲ್ಲಿ ಏನಪ್ಪ ಅಂದ್ರೆ ಅವರು ಮುಖ್ಯಮಂತ್ರಿ ಮಾನ್ ಇದಾರಲ್ಲ, ಭಗವಂತ್ ಸಿಂಗ್ ಮಾನ್, ಅವರು ಒಂದು ಇದೇ ಥರ ಯಾವುದೋ ಒಂದು ವಿಡಿಯೋ ಬಂದ್ಬಿಟ್ಟಿದೆ, ವೈರಲ್ ಆಗಿಬಿಟ್ಟಿದೆ. ಅವರು ಯಾವತ್ತಿಗೂ ಏನಪ್ಪ ಅಂದ್ರೆ ಅವ್ರ ಮೇಲೆ ಆರೋಪ ಇತ್ತು, ಡ್ರಿಂಕ್ಸ್ ಮಾಡ್ತಾರೆ, ಕುಡಿತಾರೆ ಅಂತ, ಅಧಿವೇಶನಕ್ಕೂ ಕುಡ್ಕೊಂಡ್ ಬಂದಿದ್ರು ಅಂತ ಆರೋಪ ಆಯ್ತು. ಆದ್ರೆ ಏನಾಗ್ಬಿಟ್ಟಿದೆ ಆ ವೈರಲ್ ವಿಡಿಯೋದಲ್ಲಿ ಏನಂತಾರೆ, ಅದನ್ನ ಏನಂತ ಅಂತಂದ್ರೆ ಅವ್ರು ಡ್ರಿಂಕ್ಸ್ ಇಟ್ಕೊಂಡು ಆ ಗುರು ನಾನಕರು ಮತ್ತೆ ಬೇರೆ ಬೇರೆ ಫೋಟೋಗಳಿಗೆಲ್ಲ ಚಿಂಗಿಸ್ಬಿಟ್ಟಿದ್ದಾರೆ ಅದನ್ನ. ಅದು ಏನಂತಾರಪ್ಪ ಅಂದ್ರೆ ಅಕಾಲ್ ತಖ್ತ್ ಅವ್ರನ್ನ ಏನಪ್ಪ ಅಂತಾರಪ್ಪ ಅಂದ್ರೆ ಗುರುದ್ರೋಹಿ, ಧರ್ಮದ್ರೋಹಿ ಅಂತೇಳಿ ಏನಪ್ಪ ಅಂದ್ರೆ ಡಿಕ್ಲೇರ್ ಮಾಡಿಬಿಡ್ತಾರೆ. ಇದನ್ನು ಉಪಯೋಗಿಸಿಕೊಂಡು ಏನಪ್ಪ ಅಂದ್ರೆ ಅಲ್ಲಿ ಮತ್ತೆ ಏನಪ್ಪ ಅಂದ್ರೆ BJPಯನ್ನು ಚಿಗುರು ಹೊಡಿಸ್ಬೋದು, ಆಪ್ ಎಲ್ಲ ಏನಪ್ಪ ಅಂದ್ರೆ ಕೊನೆಗೊಳಿಸ್ಬೋದು ಆಪನ್ನ, ಅಂದ್ರೆ ಆ ಪಕ್ಷವನ್ನು ಏನಪ್ಪ ಅಂದ್ರೆ ತೆಗೆದಾಕಿ. ಈಗ ಕೆಲವು ನಾಯಕರು ಕೂಡ ಹೋದ್ರು ಸರ್, ರಾಘವ್ ಚಡ್ಡಾ, ಹೌದು, ಅವರೆಲ್ಲ ತುಂಬಾ ಜನ. ಹೌದು. ಹೀಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಇವರು ವಿಶೇಷ ಏನಪ್ಪ ಅಂದ್ರೆ ಒಂದು ಕಾರ್ಯಾಚರಣೆ ಮತ್ತು ವಿಶೇಷ ಪ್ರಾಧಾನ್ಯತೆಯ ಪ್ರಿಯಾರಿಟಿ ಕೊಟ್ಟಿರೋದ್ರಿಂದ ಕರ್ನಾಟಕದ ಬಗ್ಗೆ ಯಾಕೋ ಅವ್ರಿಗೆ ಏನಪ್ಪ ಅಂತಂದ್ರೆ ಮನಸ್ಸು ಬರ್ತಾ ಇಲ್ಲ ಅಂತ ನನಗನ್ಸುತ್ತೆ. ಮತ್ತೆ ಅಲ್ಲಿ ಏನಪ್ಪ ಅಂದ್ರೆ ಕಾಂಟ್ರವರ್ಸಿ ಇದ್ದವ್ರು ಯಾರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಅಗರ್ವಾಲ್ ಬಂದಿದಾರಲ್ಲ, ಅವರು ಹೈಕಮಾಂಡ್ ಏನಪ್ಪ ಉಸ್ತುವಾರಿಯಾಗಿ ಮಾಡಿದೆ. ಅವ್ರದ್ದು ಏನಪ್ಪ ಅಂತಂದ್ರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು, ಯೋಗಿ ಆದಿತ್ಯನಾಥ್ ಮತ್ತು ಅವ್ರ ನಡುವೆ ಕ್ಲಾಶಸ್ ಇತ್ತು. ಹಾಗೆ ಮತ್ತೆ ಅವ್ರನ್ನ ಇಲ್ಲಿ ಹಾಕಿ ಅದನ್ನು ಸರಿಯಾದ ರೀತಿಯಿಂದ ಏನಪ್ಪ ಅಂದ್ರೆ ಒಂದು ನಿರ್ವಹಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಈಗ ತಂಡಗಳು ಜಾಸ್ತಿ ಆಗ್ತಾವ ಸರ್, ಆ ತಂಡಗಳು ಮತ್ತೆ ಜೀವ ಪಡೆಯುತ್ತಾ ಈಗ ಆ ತಂಡಗಳು ಸರ್, ಅಸಮಾಧಾನಿತರ ತಂಡ ಈಗ ಅಸಮಾಧಾನಿತರ ತಂಡಗಳ ಒಂದು ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಒಂದು ಕೇಂದ್ರ ಆಗಿಬಿಟ್ಟಿದೆ. ಯಾವುದು ರಾಜ್ಯ BJP. ಅದನ್ನು ಯಾವ ರೀತಿ ಅದನ್ನು ಏನಪ್ಪ ಅಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಕೆಲವರು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ, ಅದೂ ಇದೆ ಅಲ್ಲಿ. ಹೀಗಾಗಿ ಇಡಿಯಾಗಿ ಪಕ್ಷದ ದೃಷ್ಟಿ, ಪಕ್ಷದ ಒಂದು ಏನಪ್ಪ ಅಂದ್ರೆ ಸಮಗ್ರ ದೃಷ್ಟಿಕೋನದ ಹಿತಾಸಕ್ತಿಯಿಂದ ನೋಡ್ತಕ್ಕಂಥ ತಂಡಗಳೇ ಇಲ್ಲ ಅಲ್ಲಿ ಅಂತ ನಮಗನ್ಸುತ್ತೆ. ಯಾಕೆಂದ್ರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಏನಪ್ಪ ಅಂದ್ರೆ ಇದು ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಇಶ್ಯೂಸ್ ಇದಾವೆ, ಹೌದಾ? ಆದ್ರೆ ಕಾಂಗ್ರೆಸ್ಸಿಗೆ ಏನಪ್ಪ ಅಂದ್ರೆ ಒಳ್ಳೆ ಹಾಸಿಗೆ ಹಾಸಿಕೊಟ್ಟಂಗೆ ಆಗಿದೆ. ವಿಶೇಷವಾಗಿ DK ಶಿವಕುಮಾರ್ ಅವರಿಗೆ ಆ ವೈರಿ ಕೋಟೆಯಲ್ಲಿ ಎಲ್ಲೆಲ್ಲಿ ಹುಳುಕುಗಳಿದ್ದಾವೆ, ಎಲ್ಲೆಲ್ಲಿ ಬಿರುಕುಗಳಿದ್ದಾವೆ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು, ಯಾವ ರೀತಿ ಅಡ್ಡ ಮತದಾನ ಮಾಡ್ಕೋಬೇಕು, ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ಇವ್ರ. ಹಾಗೆ ಅದನ್ನೇನಪ್ಪ ಅಂದ್ರೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಅದನ್ನ ಯಾಕೆ ನಿರ್ಲಕ್ಷ್ಯ ಮಾಡಿದೆ. ಮತ್ತೆ ಇದು ಏನಂತಾರಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಇದ್ದಿದ್ದು ಅವರಿಗೆ, ಹೌದು, ತಮಿಳುನಾಡು, ಕೇರಳ ಅವ್ರಿಗೆ ಅವಕಾಶ ಇಲ್ಲ, ಹೌದಾ? ಆಂಧ್ರದಲ್ಲಿನೂ ಇಲ್ಲ. ಮತ್ತೆ ಯಾಕೆ ನಿರ್ಲಕ್ಷ್ಯ ಮಾಡಿದಾರ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಅದು ಇಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರದಲ್ಲಿ ಇಲ್ಲಿರ್ತಕ್ಕಂಥವ್ರು ಹೋಗಿ ಏನು ಅಧಿಕಾರದಲ್ಲಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವರು ಸಹಿತ ಬಣ ರಾಜಕೀಯ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಯಾವ್ಯಾವ ರೀತಿ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬೇಕು. ಯತ್ನಾಳ್ ಅವ್ರನ್ನ ತೆಗೆದುಹಾಕಿದ್ರು, ಮತ್ತೆ ಅವರಿಗೆ ಹೊರ ಹೋದ್ರು ಸಹಿತ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಅವ್ರನ್ನ ಯಾವ ರೀತಿ ಕರ್ಕೊಂಡು ಬರಬೇಕು, ಇವೆಲ್ಲ
ಇದಾವೆ. ಹಾಗೆ ಇಲ್ಲಿ ಏನಪ್ಪ ಅಂತಾರಪ್ಪ ಅಂದ್ರೆ ವಿಜಯೇಂದ್ರ ಅವ್ರು ಇರಬೇಕೋ ಇರಬಾರ್ದು, ಅವ್ರನ್ನ ತೆಗೆದು ಹಾಕಬೇಕು ಅಂತೇಳಿ. ವಿಜಯೇಂದ್ರ ಅವ್ರನ್ನ ಏನಪ್ಪ ಅಂದ್ರೆ ಒಂದು ಕಡೆ ಆಯ್ತು ಅಂದ್ರಪ್ಪ ಅಂದ್ರೆ ಇನ್ನೊಂದು ಕಡೆಗೆ ಮತ್ತೆ ಇವರು ಅಶೋಕ್ ಅವ್ರದ್ದು, ಇನ್ನೊಂದು ಕಡೆಗೆ ಏನಂತ ಹೇಳಿದ್ರಪ್ಪ ಅಂದ್ರೆ ಇವರು ಹೊಸದಾಗಿ ಕಾಣ್ತಾ ಇರತಕ್ಕಂಥದ್ದು ಇವರು ಯಾರು ಸದಾನಂದ ಗೌಡ್ರು ಅವ್ರ ಮೂಲಕ. ಆಮೇಲೆ ಏನಪ್ಪ ಅಂದ್ರೆ ಇವ್ರು ಮತ್ತೆ ರೀ ಎಂಟ್ರಿ ಕೊಡ್ತಾರೆ ಯತ್ನಾಳ್ ಅವರು ಅಂತ ಒಂದು. ಆಮೇಲೆ ಅಲ್ಲಿ ಇವರು ಪ್ರಹ್ಲಾದ್ ಜೋಶಿ ಅವರು. ಹೀಗೆ ಬೇರೆ 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 ಎಲ್ಲ ಅವರವರು ಧೋರಣೆಗಳಾಗ್ಬಿಟ್ಟಿದ್ದಾವೆ. ಸಮಗ್ರವಾಗಿ ಒಂದು ಏನಪ್ಪ ಅಂದ್ರೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಎಷ್ಟೇ ಒಳಗಡೆ ಕಚ್ಚಾಟಿಗಳು ಇದ್ದರೂ ಸಹಿತ, ಬಣ ರಾಜಕೀಯಗಳಿದ್ರು, ಗುಂಪುಗಾರಿಕೆ ಇದ್ದರೂ ಸಹಿತ ಒಂದಾಗಿ ಇವತ್ತು ಏನಪ್ಪ ಅಂದ್ರೆ ಆಕ್ಟ್ ಮಾಡ್ತಾ ಇದೆ. ಆ ರೀತಿಯಲ್ಲಿ ಇಲ್ಲಿ ಆಗ್ತಾ ಇಲ್ಲ, ಒಂದು ಕರೆಕ್ಟ್ ಆದ ಲೀಡರ್ಶಿಪ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಮಾತ್ರ ನಾವು ವಿಚಾರ ಮಾಡಬಹುದು.